ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ. ಸನ್ಮಾರ್ಕ್ ಕ್ಲಾಸಸ್ಗೆ ಸ್ವಾಗತ. ನಾವು ಇವತ್ತು ರೇಷಿಯೋ ಅಂಡ್ ಪ್ರೊಪೋರ್ಷನ್ ನೋಡ್ತಾ ಇದ್ದೀವಿ. ಕ್ಲಾಸ್ 7 7ನೇ ಕ್ಲಾಸ್ ಅಲ್ಲಿ ಕಂಪೇರಿಂಗ್ ಕ್ವಾಂಟಿಟೀಸ್ ಅಥವಾ ಕ್ವಾಂಟಿಟಿ ವಿಚಾರವಾಗಿ ಏನೇನ್ ಕಂಪ್ಯಾರಿಸನ್ ಇದೆಯೋ ಆ ಪಾಠವನ್ನ ಕಲ್ತಿದ್ದೀವಿ. ಆ ಪಾಠದ ಅನುಸಾರವಾಗಿ ಈ ವರ್ಷ ಬರುವ NMMS ಎಕ್ಸಾಮ್ಗೆ ಯಾವ ತರದ ಕ್ವಶನ್ಸ್ ಗಳೆಲ್ಲ ಬರಬಹುದು ಅನ್ನೋದನ್ನ ನಾವು ಕಂಪ್ಯಾರಿಸನ್ ಕ್ವಾಂಟಿಟೀಸ್ ಪಾಠವನ್ನ ಕಲಿಯೋದ್ರ ಮೂಲಕ ನೋಡೋಣ. ಈ ಕಂಪೇರಿಂಗ್ ಕ್ವಾಂಟಿಟೀಸ್ ಅಲ್ಲಿ ನಾವು ಫ್ರಾಕ್ಷನ್ ಅಂತ ಇದ್ರೆ ಅದನ್ನ ಡೆಸಿಮಲ್ಗೆ ಮಾಡೋದು, ಡೆಸಿಮಲ್ಸ್ ಇದ್ರೆ ಫ್ರಾಕ್ಷನ್ಗೆ ಮಾಡೋದು ಹೇಗೆ ಅಂತ ಕಲ್ತಿದ್ದೀವಿ. ಅಂದ್ರೆ 1/2 1/2 ಅಂದ್ರೆ 0.5 ಅಂತ 0.5 ಅನ್ನೋದನ್ನ ಹೇಗೆ ನಾವು ಪರ್ಸೆಂಟೇಜ್ ಮೂಲಕ ಪಡೆಯಬಹುದು ಅನ್ನೋದನ್ನ ಕಲ್ತಿದ್ದೀವಿ. ಅಲ್ಲದೆ ಪರ್ಸೆಂಟೇಜ್ ಇದ್ರೆ ನಾವು ಅದನ್ನ ಹೇಗೆ ಡೆಸಿಮಲ್ಸ್ಗೆ ದಶಮಾಂಶ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಕಲ್ತಿದ್ದೀವಿ. ಅದಲ್ಲದೆ ಇಂಟ್ರೆಸ್ಟ್, ಬಡ್ಡಿ ನಮ್ಗೆ ಹೇಗ್ ಸಿಗತ್ತೆ, ಸಿಂಪಲ್ ಇಂಟ್ರೆಸ್ಟ್ ಹೇಗ್ ಬರುತ್ತೆ, ಅಲ್ಲದೆ ಅಮೌಂಟ್ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ನಮ್ಗೆ ಅಸಲು ಬಡ್ಡಿ ಅದ್ರ ಸಮಯಗಳು ಹೇಗಿದೆ ಇದನ್ನೆಲ್ಲ ನಾವು 7ನೇ ಕ್ಲಾಸಲ್ಲಿ ಕಲ್ತಿದೀವಿ. ಅದನ್ನೇ ಮತ್ತೆ ರಿವೈಸ್ ಮಾಡೋಣ, ಮತ್ತೆ ಮೆಲುಕು ಹಾಕೋಣ, ಅದರಲ್ಲಿ ಹೇಗಿರೋ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಇದನ್ನೆಲ್ಲ ನೋಡಿದೀವಿ. ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ ಒಂದ್ ಐಟಮ್ ಪರ್ಚೇಸ್ ಮಾಡ್ತೀವೋ ಅದ್ರ ಬೆಲೆ, ಅಥವಾ ನಾವು ಏನ್ ಒಂದ್ ಸಾಮಾನ್ ಕೊಂಡ್ಕೊಳ್ತೀವೋ ಅದ್ರ ಬೆಲೆ ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ನಾವು ಕೊಂಡ್ಕೊಂಡಿರೋ ವಸ್ತುವಿನ ಮಾರಾಟ ಮಾಡ್ತೀವಲ್ಲ, ಅದಕ್ಕ ಒಂದು ಬೆಲೆಯನ್ನ ನಿಗದಿ ಮಾಡ್ತೀವಲ್ಲ, ಅದು ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಒಂದು ವೇಳೆ ಕೊಂಡುಕೊಂಡಿರೋ ಬೆಲೆ ಹಾಗೂ ಮಾರಾಟದ ಬೆಲೆ ವ್ಯತ್ಯಾಸ ಇದ್ರೆ ಲಾಭ ನಷ್ಟಗಳು ಬರುತ್ತೆ. ನಾವು ಕೊಂಡ್ಕೊಂಡದ್ದು ಕಮ್ಮಿ ಬೆಲೆಗೆ ಕೊಡ್ತಿರೋದು ಜಾಸ್ತಿ ಬೆಲೆಗೆ ಅಂದ್ರೆ ನಮ್ಗೆ ಲಾಭ ಆಗತ್ತೆ. ಕೊಂಡ್ಕೊಂಡಿರೋದು ಜಾಸ್ತಿ ಬೆಲೆಗೆ ಕೊಡ್ತಾ ಇರೋದು ಕಮ್ಮಿ ಬೆಲೆಗೆ ಅಂದ್ರೆ ನಷ್ಟ ಆಗತ್ತೆ. ಕರೆಕ್ಟಾ? ಸೊ ಅದನ್ನ ಪ್ರಾಫಿಟ್ ಮತ್ತೆ ಲಾಸ್ ಅಂತ ಹೇಳ್ತೇವೆ. ಪ್ರಾಫಿಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ ಕಾಸ್ಟ್ ಪ್ರೈಸ್ಗಿಂತ, ಲಾಸ್ ಅಂದ್ರೆ ಕಾಸ್ಟ್ ಪ್ರೈಸ್ ಜಾಸ್ತಿ ಇರುತ್ತೆ ಸೆಲ್ಲಿಂಗ್ ಪ್ರೈಸ್ಗಿಂತ. ಇನ್ನು ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಲಾಭಾಂಶಗಳು ಎಷ್ಟಿದೆ ಅಂದ್ರೆ ಲಾಭ ಭಾಗಿಸು ಅಸಲು ಮಾಡಿದ್ರೆ ಅದನ್ನ ನಾವು 100ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಲಾಭಾಂಶ ಸಿಗತ್ತೆ. ನಷ್ಟಾಂಶ ಕೂಡ ಸಿಗತ್ತೆ. ಹೇಗೆ? ಲಾಸ್ ಪರ್ಸೆಂಟೇಜ್ ಹೇಗೆ ಅಂದ್ರೆ ಲಾಸ್ ಬೈ ಕಾಸ್ಟ್ ಪ್ರೈಸ್. ಯಾವತ್ತು ಕಾಸ್ಟ್ ಪ್ರೈಸ್ ಮೇಲೆನೆ ನಾವು ಪ್ರಾಫಿಟ್ ಮತ್ತೆ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಸಲು ಏನಿರುತ್ತೋ ಅದ್ರ ಮೇಲೆನೆ ಲಾಭ ಮತ್ತು ನಷ್ಟಗಳ ಪರ್ಸೆಂಟೇಜ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದ್ ಎಕ್ಸಾಂಪಲ್ ಬೇಕು ಅಂತಂದ್ರೆ, ನಾನು ಒಂದು ಪೆನ್ ಅನ್ನ ₹5 ತಗೊಳ್ತೀನಿ. ಆಯ್ತಾ?
ಅದನ್ನ ನಾನು 10 ರೂಪಾಯಿಗೆ ಸೇಲ್ ಮಾಡ್ತೀನಿ. ಸೆಲ್ ಆಯ್ತಾ? ಸೊ ಇದು ಕಾಸ್ಟ್ ಪ್ರೈಸ್ ಆಗತ್ತೆ. ಇದು ಅಸಲಾಗತ್ತೆ. ಇದು ಮಾರಿದ ಬೆಲೆ ಆಗತ್ತೆ. ಆಯ್ತಾ? ಈಗ ನನ್ಗೆ ಪ್ರಾಫಿಟ್ ಎಷ್ಟಾಯ್ತು ಅಂತ, ಪ್ರಾಫಿಟ್ ಅಂದ್ರೆ ಲಾಭ ಎಷ್ಟಾಗತ್ತೆ ಅಂತ. ಪ್ರಾಫಿಟ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ನಾನು 10 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀನಿ, ಆದ್ರೆ ಅದ್ರ ಬೆಲೆ 5 ರೂಪಾಯಿ. ಹಾಗಾಗಿ ನನಗೆ ಪ್ರಾಫಿಟ್ 5 ರೂಪಾಯಿ ಆಗತ್ತೆ. ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನನಗೆ ಲಾಭ ಆಗತ್ತೆ ಅಂತ. 5 ರೂಪಾಯಿ ಒಂದು ಪೆನ್ನಿಗಾದ್ರೆ ಎಷ್ಟೋ ಪೆನ್ ಸೇಲ್ ಮಾಡಿದಾಗ ನನ್ಗೆ ಇನ್ನೆಷ್ಟೋ ಪ್ರಾಫಿಟ್ ಬರುತ್ತಲ್ಲ, ಆ ಪರ್ಸೆಂಟೇಜ್ ಹೇಗ್ ಫೈಂಡ್ ಔಟ್ ಮಾಡೋದು ಅಂದ್ರೆ ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಆಗತ್ತೆ. ಪ್ರಾಫಿಟ್ ಏನಿದೆ 5 ರೂಪಾಯಿ ಇದೆ, ಕಾಸ್ಟ್ ಪ್ರೈಸ್ 5 ರೂಪಾಯಿ ಇದೆ, 100. ಸೊ ಇದೇನಾಗತ್ತೆ 100% ಆಗತ್ತೆ. ಓಕೆನಾ? 1 ಇಂಟು 100 ಅಂದ್ರೆ 100. ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ 100%. ಈ ತರ ನಾವು ಲಾಭಾಂಶ ನಷ್ಟಾಂಶಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವತ್ತು ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದಾಗ್ಲೇ ನಮ್ಗೆ ಲಾಭ ಬರೋದು. ಇಲ್ಲಿ ನೋಡಿ, ನಾವು ತಗೊಳ್ಳೋವಾಗ ಕಮ್ಮಿ ಬೆಲೆಗೆ ತಗೊಂಡು ಜಾಸ್ತಿ ಬೆಲೆಗೆ ಮಾರೋದೇ ಪ್ರಾಫಿಟ್ ಯಾವತ್ತು, ಇಲ್ಲಾಂದ್ರೆ ನಷ್ಟ ಆಗೋಗ್ಬಿಡುತ್ತೆ. ಇನ್ನು ಪರ್ಸೆಂಟೇಜ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್. ಪರ್ಸೆಂಟೇಜ್ ಜಾಸ್ತಿ ಅಥವಾ ಕಮ್ಮಿ ಹೇಗ್ ಫೈಂಡ್ ಔಟ್ ಮಾಡೋದು, ಎಷ್ಟು ಪರ್ಸೆಂಟೇಜ್ ನಾವು ಜಾಸ್ತಿ ಅಥವಾ ಕಮ್ಮಿ ನಮ್ಗೆ ಸಿಕ್ಕಿದೆ ಅಂತ. ಅದು ಚೇಂಜ್ ಇನ್ ಕ್ವಾಂಟಿಟಿ ಅಂದ್ರೆ ಒಂದ ಡಿಕ್ರೀಸ್ ಆಗಿರೋದು ಇಲ್ಲ ಇನ್ಕ್ರೀಸ್ ಆಗಿರೋದು, ಅದಕ್ಕೆ ಚೇಂಜ್ ಇನ್ ಕ್ವಾಂಟಿಟಿ. ಬೈ ಇನಿಷಿಯಲ್ ಕ್ವಾಂಟಿಟಿ, ಇದು ನಾವೇನು ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಮಾಡಿದ್ವು, ಅದೇ ತರ ಇದು ಪರ್ಸೆಂಟೇಜ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್. ಇದು ಜನರಲ್ ಆಗಿ ಅದು ಪ್ರೈಸ್ಗೆ ಇದೆ, ಅಂದ್ರೆ ಅಮೌಂಟ್ಗೆ ಅಥವಾ ದುಡ್ಡು ಏನ್ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದಕ್ಕೆ ಇದೆ. ಜನರಲ್ ಆಗಿ ಈಗ ಪರ್ಸೆಂಟೇಜ್ ಇನ್ಕ್ರೀಸ್ ಅಥವಾ ಪರ್ಸೆಂಟೇಜ್ ಡಿಕ್ರೀಸ್ ಅಂದ್ರೆ ಒಂದು ವೇಳೆ ಪಾಪ್ಯುಲೇಷನ್ ಜನಸಂಖ್ಯೆನ ಜಾಸ್ತಿ ಆಗಿದ್ಯಾ ಕಮ್ಮಿ ಆಗಿದ್ಯಾ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಚೇಂಜ್ ಇನ್ ಕ್ವಾಂಟಿಟಿ, ಹಿಂದಿನ ವರ್ಷಕ್ಕಿರೋ ಜನಸಂಖ್ಯೆಗೂ ಈ ವರ್ಷಕ್ಕಿರೋ ಜನಸಂಖ್ಯೆಗೂ ನಾವು ಅದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ನಾವು ಎಷ್ಟು ಜಾಸ್ತಿ ಆಗಿದೆ ಅಥವಾ ಎಷ್ಟು ಕಮ್ಮಿ ಆಗಿದೆ ಅಂತ ನೋಡಿ ಅದನ್ನ ನಾವು ಇನಿಷಿಯಲ್ ಒಂದು ನಂಬರ್ ತಗೊಂಡಿರ್ತೀವಲ್ಲ, ಒಂದಿಷ್ಟಿದೆ ಅದಾಗಿ 3 ವರ್ಷಕ್ಕೆ ಜಾಸ್ತಿ ಆಗಿದೆ ಅಂತ ತಗೊಳ್ತೀವಲ್ಲ, ಇಷ್ಟಿದೆ ಅಂತ ಏನು ಇನಿಷಿಯಲ್ ಆಗಿ ನಾವು ತಗೊಂಡಿದ್ದೇವೋ ಅದರಿಂದ ಡಿವೈಡ್ ಮಾಡಿ 100ಗೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಇಲ್ಲ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಗೊತ್ತಾಗತ್ತೆ. ನೀವು ಪೇಪರ್ ಅಲ್ಲೆಲ್ಲ ಓದಿರ್ಬೋದು, ಈ ಹುಲಿಯ ಸಂತತಿ ಜಾಸ್ತಿ ಆಗಿದೆ, ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಇಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅನ್ನೋದನ್ನೆಲ್ಲ ಹಾಕ್ತಾರೆ. ಇದು ಈ ತರದ ಫಾರ್ಮುಲಾದ್ರಿಂದ ನಾವು ಕಂಡು ಹಿಡಿತಾರೆ. ಅಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕೆ 5 ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಕಳೆದ ವರ್ಷ 20 ಇತ್ತು, ಈ ವರ್ಷ 5 ಜಾಸ್ತಿ ಆಗಿದೆ ಅಂದ್ರೆ 25 ಆಗಿದೆ ಅಂತ. ಸೊ 5/20 ಇಂಟು 100 ಅಂತ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಕಂಡು ಹಿಡಿಬಹುದು. ಅಥವಾ ನಮ್ಮ ಮಾರ್ಕ್ಸ್, ನಾವ್ ಏನ್ ಸ್ಕೋರ್ ಮಾಡಿದೀವೋ ಅದನ್ನು ನಾವ್ ಯಾವತ್ತು ಬೇರೆಯವ್ರ ಮಾರ್ಕ್ ಕಂಪೇರ್ ಮಾಡೋದ ಬದಲು ನಮ್ಮ ಹಿಂದಿನ ಎಕ್ಸಾಮ್ಗಿಂತ ಈ ಎಕ್ಸಾಮ್ ಅಲ್ಲಿ ನಾವ್ ಎಷ್ಟು ಮಾರ್ಕ್ ಜಾಸ್ತಿ ತಗೊಂಡಿದೀವಿ ಅನ್ನೋದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕಳೆದ ಸರ್ತಿ 600ಕ್ಕೆ 350 ತಗೊಂಡಿದ್ದೀನಿ, ಈ ಸರ್ತಿ 375 ತಗೊಂಡಿದ್ದೀನಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ ನಾನು ಇನ್ಕ್ರೀಸ್ ಮಾಡಿದ್ದೀನಿ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ತರ ನಾವು ನಮ್ಮ ಶ್ರಮ ವಹಿಸಿ ಮಾರ್ಕ್ ಜಾಸ್ತಿ ತಗೊಳ್ತಾ ಹೋಗ್ಬೇಕು. ಪ್ರತಿ ಪರೀಕ್ಷೆಯಲ್ಲೂ ನಮ್ಮ ಮಾರ್ಕ್ಗಳು ಜಾಸ್ತಿ ಆಗ್ತಾನೆ ಹೋಗ್ಬೇಕು. ಅವನಿಗೆ 4 ಮಾರ್ಕ್ ಜಾಸ್ತಿ ಬಂದಿದೆ, ನನಗೂ ಬರ್ಬೇಕು ಅನ್ನೋ ಆಸೆ ಇರಬಾರ್ದು. ನನಗೆ ಹಿಂದಿನ ಎಕ್ಸಾಮ್ ಅಲ್ಲಿ 100 ಅಲ್ಲಿ 50 ಬಂದಿದೆ, ಈ ಎಕ್ಸಾಮ್ ಅಲ್ಲಿ 70 ಬರ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಅಥವಾ ಶ್ರಮ ನಮ್ಮಲ್ಲಿ ಇರ್ಬೇಕು. ಓಕೆನಾ? ಸೊ ಅದು ಪರ್ಸೆಂಟೇಜ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ಗೆ ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಇನ್ನು ಸಿಂಪಲ್ ಇಂಟ್ರೆಸ್ಟ್, ಈ ಸಿಂಪಲ್ ಇಂಟ್ರೆಸ್ಟ್ ಅಥವಾ
ಇಂಟ್ರೆಸ್ಟ್. ಇದು ಪರ್ಸೆಂಟೇಜ್ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಅನ್ನ ಶೇಕಡ ಇಳಿಕೆ ಏರಿಕೆ ಅಂತ. ಸೊ ಇಳಿಕೆಯಾದ ಬೆಲೆ ಭಾಗಿಸು ಮೂಲ ಬೆಲೆ ಇಂಟು 100 ಅಂತ. ಸೊ ಇದನ್ನ ಫಸ್ಟ್ ಮಾಡ್ಬೇಕು, ಅದಾಗಿ 100ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಶೇಕಡ ಏರಿಕೆ ಕೂಡ ಒಟ್ಟು ಏರಿಕೆ ಎಷ್ಟಾಗಿದೆ ಮೂಲ ಬೆಲೆಗಿಂತ ಒಟ್ಟು ಏರಿಕೆ ಎಷ್ಟಾಗಿದೆ ಅಂತ ಮಾಡಿ ಮೂಲ ಬೆಲೆಗೆ ಜೊತೆ ಡಿವೈಡ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕು. ಇದು ಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ PTR by 100 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್, ರೇಟ್ ಆಫ್ ಇಂಟ್ರೆಸ್ಟ್. ಇದು R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, T ಅಂದ್ರೆ ಟೈಮ್, 2 ತಿಂಗಳು, 1 ವರ್ಷ, 2 ವರ್ಷ, ಈ ತರ ಅದ್ ಯಾವ್ದು ಬೇಕಾದ್ರೂ ಟೈಮ್ ಇರ್ಬೋದು. ಅದು ಏನ್ ಕ್ವಶನ್ ಕೊಟ್ಟಿದಾರೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಅಮೌಂಟ್ ಅಂದ್ರೆ ಈಗ ಒಂದು ವೇಳೆ ನಾನು 100 ರೂಪಾಯಿ ಡೆಪಾಸಿಟ್ ಮಾಡಿದ್ದೇನೆ 3 ತಿಂಗಳಿಗೆ, ನನ್ಗೆ ರೇಟ್ ಆಫ್ ಇಂಟ್ರೆಸ್ಟ್ 5% ಇದೆ ಅಂತ ಆದ್ರೆ ನಾನು 1 ತಿಂಗಳಿಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ 100 ರೂಪಾಯಿಗೆ ಎಷ್ಟು ಇಂಟ್ರೆಸ್ಟ್ ಬಂತು ಅದನ್ನ ಟೋಟಲ್ ಅಮೌಂಟ್ ಅದನ್ನ ಆಡ್ ಮಾಡಿದ್ರೆ ಅದಕ್ಕೆ ಅಮೌಂಟ್ ಅಂತ ಹೇಳ್ತೀವಿ. ಟೋಟಲ್ ಅಮೌಂಟ್ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್. ಅಂದ್ರೆ ಪ್ರಿನ್ಸಿಪಲ್ ಅಂದ್ರೆ ಈಗ ಉದಾಹರಣೆಗೆ ನಾನು ಹೇಳಿದ್ನಲ್ಲ, 100 ರೂಪಾಯಿ ನನ್ನ ಅಕೌಂಟಿಗೆ ನಾನು ಡೆಪಾಸಿಟ್ ಮಾಡಿದ್ದೀನಿ, ಅಕೌಂಟಿಗೆ ಬ್ಯಾಂಕಿಗೆ 100 ರೂಪಾಯಿ ಹಾಕಿದ್ದೀನಿ ಬ್ಯಾಂಕ್ ಅಕೌಂಟಿಗೆ ಅಂದ್ರೆ ನನ್ನ ಅಕೌಂಟ್ ಅಲ್ಲಿ 100 ರೂಪಾಯಿ ಇದೆ. 3 ತಿಂಗಳಾದ್ಮೇಲೆ ಎಷ್ಟು ಇಂಟ್ರೆಸ್ಟ್ ಬಂದು ಎಷ್ಟು ರೂಪಾಯಿ ಆಗತ್ತೆ ಅನ್ನೋದನ್ನ ಇದು ಫೈನಲ್ ಅಮೌಂಟ್ ಅಥವಾ ಅಮೌಂಟ್ ಏನಿದೆಯೋ ಅದಾಗಿರುತ್ತೆ. ಪ್ರಿನ್ಸಿಪಲ್ ನಾನು 100 ರೂಪಾಯಿ ಅಂತ ಹೇಳಿದ್ನಲ್ಲ, ಅದು ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಓಕೆನಾ? ಇದ್ರ ಮೇಲೆ ನಾವ್ ಏನೇನ್ ಕ್ವಶನ್ಸ್ ನ ಓದಿದೀವಿ, ಸಿಂಪಲ್ ಆಗಿರೋದನ್ನ ಹೇಳ್ಕೊಡ್ತೀನಿ, ಸಾಲ್ವ್ ಮಾಡ್ತೀನಿ, ಮತ್ತೆ ನಾವು ರಿಕಾಲ್ ಮಾಡೋಣ, ಮತ್ತೆ ಹಿಂದಿನ ತರಗತಿಗಳಲ್ಲಿ ಏನೇನು ಓದಿದೀವಿ ಅಂತ ನೋಡ್ಕೊಳ್ಳೋಣ. ಯಾಕೆ ಅಂದ್ರೆ ಇದ್ರ ಮೇಲೆ ಬೇರೆ ಕ್ವಶನ್ಸ್ಗಳು, ಪ್ರಶ್ನೆಗಳು ಬರುತ್ತಲ್ಲ, ಅದ್ರ ಮೇಲೆ ಬರೋದ್ರಿಂದ ಒಂದು ರಿಕಾಲ್ ಆಗತ್ತೆ, ಒಂದು ರಿವಿಷನ್ ತರ ಆಗತ್ತೆ. ಅನುಪಾತ ಕಂಡು ಹಿಡೀರಿ. ಸೊ ಫೈಂಡ್ ದ ರೇಷಿಯೋ ಅಲ್ವಾ? ಫಸ್ಟ್ ಕ್ವಶನ್ ₹5 to 50 ಪೈಸಾ ಇದೆ. 5 ರೂಪಾಯಿಗೆ 5ಕ್ಕೂ 50 ಪೈಸೆ ಅಂತ ಹೇಗ್ ನಾವು ಕಂಡು ಹಿಡಿತೀವಿ? ಇದು ಬೇಸಿಕ್ ಕಾನ್ಸೆಪ್ಟ್ ಇದೆ, ಹೌದಾ? ಸೊ 1 ರೂಪಾಯಿಗೆ ₹1 ಪೈಸೆ ಆಗತ್ತೆ, ಹೌದಾ? ಹಾಗಿದ್ರೆ 5 ರೂಪಾಯಿಗೆ ಎಷ್ಟಾಗತ್ತೆ ಅಂತ. ಎಷ್ಟಾಗತ್ತೆ? 5 into 100 ಅಂದ್ರೆ 500 ಪೈಸೆ ಆಗತ್ತೆ, ಹೌದಾ? ಹಾಗಾದ್ರೆ 5ಕ್ಕೂ 50 ಪೈಸೆಗೂ ಅನುಪಾತ ಕಂಡು ಹಿಡಿಬೇಕಂದ್ರೆ 5 ರೂಪಾಯಿಯಿಂದ ಫ್ರಮ್ ₹5 to 50 ಪೈಸೆ. 5 ರೂಪಾಯಿಗೆ 500 ಪೈಸೆ ಇದೆ, 50 ಪೈಸೆ. ಇಲ್ಲಿ ರೂಪಾಯಿ ಹಾಗೂ ಪೈಸೆ ಸೇಮ್ ಕ್ವಾಂಟಿಟಿ ಅಲ್ಲ. ಅಂದ್ರೆ ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಲ್ಲ, ಕೆಜಿಗೆ ಕೆಜಿನೇ ಇರ್ಬೇಕು, ಗ್ರಾಮ್ಸ್ಗೆ ಗ್ರಾಮ್ಸ್, ರೂಪಾಯಿಗೆ ರೂಪಾಯಿ, ನಿಮಿಷ ಮಿನಿಟ್ಸ್ಗೆ ಮಿನಿಟ್ಸ್, ಅವರ್ಸ್ ಅಥವಾ ಗಂಟೆಗೆ ಗಂಟೆ, ಈ ತರ ಸೇಮ್ ಇರ್ಬೇಕು. ಹಾಗಾಗಿ ನಾನು 5 ರೂವನ್ನ 500 ಪೈಸೆಗೆ ಮಾಡಿದ್ದೇನೆ. ಯಾಕಂದ್ರೆ ಇಲ್ಲ ನೀವು 50 ಪೈಸೆನ ರೂಪಾಯಿಗೆ ಮಾಡ್ಬೋದು. ಕಮ್ಮಿನ ದೊಡ್ಡ ಅಮೌಂಟ್ಗೆ ಶಿಫ್ಟ್ ಮಾಡೋ ಬದಲು ದೊಡ್ಡ ಅಮೌಂಟ್ ಅನ್ನ ಕಮ್ಮಿ ಅಮೌಂಟ್ಗೆ ಶಿಫ್ಟ್ ಮಾಡೋದು ಸುಲಭ, ಆಯ್ತಾ? ಸೊ ಅವ್ರು ಕೇಳಿದ್ದು ₹5 to 50 ಪೈಸೆ ರೇಷಿಯೋ. ಹಾಗಾಗಿ 50 ಟೆನ್ಸ್ ಬರುತ್ತೆ. ಸೊ ಹಾಗಾಗಿ 10:1 ರೇಷಿಯೋದಲ್ಲಿ ಬರುತ್ತೆ. 10/1 ಅಂತ ಬಂದ್ರೆ 10:1 ರೇಷಿಯೋ, ಈ ತರ ಇರುತ್ತೆ ರೇಷಿಯೋ. ಸೆಕೆಂಡ್ ಕ್ವಶನ್ ಏನಿದೆ, 30 ದಿನಗಳಿಗೂ 36 ಗಂಟೆಗಳಿಗೂ ಅನುಪಾತ ಕಂಡು ಹಿಡಿಬೇಕು ಅಂತ ಹೇಳಿದ್ದಾರೆ. ಅಂದ್ರೆ
ವಿ ಹ್ಯಾವ್ ಟು ಫೈಂಡ್ ದ ರೇಷಿಯೋ ಫಾರ್ 30 days to 36 hours. ಈಗ ಅವರ್ಸ್ ಮತ್ತೆ ಡೇಸ್ ಸೇಮ್ ಅಲ್ಲ, ಹಾಗಾಗಿ ನಾವು ಡೇಸ್ ಅನ್ನ ಅವರ್ಸ್ಗೆ ಕನ್ವರ್ಟ್ ಮಾಡೋಣ. ಒಂದು ದಿನಕ್ಕೆ, ಒಂದು ದಿನ ಅಥವಾ ಒನ್ ಡೇಗೆ ಎಷ್ಟು ಗಂಟೆ ಇದೆ? 24 hours ಇದೆ, ಕರೆಕ್ಟಾ? ಹಾಗಿದ್ರೆ 30 ದಿನಕ್ಕೆ ಎಷ್ಟಾಗತ್ತೆ ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗತ್ತೆ? 30 × 24. ಸೊ 4 × 3 12, 0, 1 ಕ್ಯಾರಿ, 3 2 6, 720 ಗಂಟೆ ಆಗತ್ತೆ, ಕರೆಕ್ಟಾ? ಅವ್ರೇನ್ ಕೇಳಿದ್ದಾರೆ? 30 ಡೇಸ್ಗೆ 36 hours ಕೇಳಿದ್ದಾರೆ. 30 ಡೇಸ್ ಅಂದ್ರೆ ಎಷ್ಟು ಗಂಟೆ ಆಗತ್ತೆ? 720 ಗಂಟೆ ಆಗತ್ತೆ. ಭಾಗಿಸು 36. ಸೊ 36 ಒಂದ್ಲಿ, 2 70, ಸೊ 20 ಭಾಗಿಸು 1 ಆಗತ್ತೆ. ಅಂದ್ರೆ 20% 20:1 ಆಗತ್ತೆ. 20:1, 20:1 ಆಗತ್ತೆ. ಇದು ನಾವು ಬೇಸಿಕ್ಸ್ ಏನ್ ಕಲ್ತಿದೀವಿ ಅದು. ಈಗ ಇಲ್ಲಿ ಡೇಸ್ ಮತ್ತೆ 2 ಆಪ್ಷನ್ ತಗೊಂಡಿದ್ದೀನಿ. ಒಂದು ದಿನ, ಗಂಟೆ, ರೂಪಾಯಿ, ಪೈಸೆಗೆ ತಗೊಂಡಿದ್ದೀನಿ. ಇದ್ರಲ್ಲಿ ಇನ್ನೂ ಒಂದಷ್ಟು ಸಿಗತ್ತೆ, ಮೀಟರ್ ಇಂದ ಸೆಂಟಿಮೀಟರ್, ಕೆಜಿ ಇಂದ ಗ್ರಾಮ್ಸ್, ಇಲ್ಲ ಇಲ್ಲಿ ದಿನ, ಗಂಟೆ ಇದೆ, ಗಂಟೆ, ನಿಮಿಷ, ಹೀಗೂ ಇರುತ್ತೆ. ಹಾಗಾಗಿ ನಮ್ಗೆ 1 ಗಂಟೆಗೆ ಎಷ್ಟು ನಿಮಿಷ, 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್, ಇಲ್ಲ 1 ಸೆಕೆಂಡ್ಗೂ ದಿನಕ್ಕೂ ಕೇಳ್ಬೋದು, ಹೇಗ್ ಬೇಕಾದ್ರೂ ಕೇಳ್ಬೋದು. ಹಾಗಾಗಿ ನಮ್ಗೆ 1 ದಿನಕ್ಕೆ ಎಷ್ಟು ಸೆಕೆಂಡ್, ಎಷ್ಟು ನಿಮಿಷ, ಎಷ್ಟು ಗಂಟೆ, ಇದೆಲ್ಲಾನು ನಮ್ಗೆ ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂತಂದ್ರು ಈ ತರ ಕಂಡು ಹಿಡಿಯೋದು ಸುಲಭವಾಗಿ ಬರ್ಬೇಕು. 1 ದಿನಕ್ಕೆ ಇಷ್ಟು ಗಂಟೆ ಇದೆ. ನೇರವಾಗಿ ನಮ್ಗೆ ನಿಮಿಷಗಳು ಗೊತ್ತಿದ್ರೆ, ಈಗ ನಿಮಿಷಗಳಲ್ಲಿ ಪ್ರಶ್ನೆ ಇದ್ರೆ ನಿಮಿಷಗಳು ಗೊತ್ತಿದ್ರೆ ಫೈಂಡ್ ಔಟ್ ಮಾಡ್ಬೋದು. ಗೊತ್ತಿಲ್ಲ ಅಂತಂದ್ರೆ 1 ಗಂಟೆಗೆ ಎಷ್ಟು ನಿಮಿಷ, ಅದೇ 1 ದಿನಕ್ಕೆ ಎಷ್ಟು ನಿಮಿಷ, ಹೀಗೆ ನಾವು ಕಂಡು ಹಿಡಿತಾ ನೆಕ್ಸ್ಟ್ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡು ಹಿಡಿಬೇಕಾಗತ್ತೆ. ಇದೀಗ ನೆನ್ಪ್ ಬಂತ? ಈ ತರ ನಾವು ಸಮಸ್ಯೆಗಳನ್ನ ಬಗೆಹರಿಸ್ತಿದ್ದ, ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದದ್ದು. ನೆಕ್ಸ್ಟ್ ಯಾವ ತರ ಇತ್ತು ಅಂತ ನೋಡೋಣ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತಲ್ಲ, ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರಲ್ಲಿ ಸಮಸ್ಯೆಗಳು ಇರುತ್ತೆ, ನಾವು ಅದನ್ನ ಕಂಡು ಹಿಡಿಬೇಕು. ಅದು ಏನ್ ಇಲ್ವೋ ಅದನ್ನ ಕಂಡು ಹಿಡಿಬೇಕು, ಆ ತರದ್ದು. ಕಂಪ್ಯೂಟರ್ ಪ್ರಯೋಗಾಲಯದಲ್ಲಿ ಪ್ರತಿ 6 ವಿದ್ಯಾರ್ಥಿಗಳಿಗೆ 3 ಕಂಪ್ಯೂಟರ್ಗಳಿವೆ. 24 ವಿದ್ಯಾರ್ಥಿಗಳಿಗೆ ಬೇಕಾಗುವ ಕಂಪ್ಯೂಟರ್ಗಳು ಎಷ್ಟು? ಸೊ ಇನ್ ಅ ಕಂಪ್ಯೂಟರ್ ಲ್ಯಾಬ್ there are 3 computers for every 6 students. 6 ವಿದ್ಯಾರ್ಥಿಗಳಿಗೆ 3 ಕಂಪ್ಯೂಟರ್ ಲ್ಯಾಬ್. How many computers will be needed for 24 students? 24 ಸ್ಟೂಡೆಂಟ್ಸ್ಗೆ ಎಷ್ಟಿದೆ ಅಂತ. 3 ಕಂಪ್ಯೂಟರ್ ಆರು ಸ್ಟೂಡೆಂಟ್ಸ್ಗೆ. ಹಾಗಾದ್ರೆ ಒಂದು ಸ್ಟೂಡೆಂಟ್ಗೆ ಎಷ್ಟು ಬರುತ್ತೆ ಅಂತ. ಆಗ 3/6 ಆಗತ್ತೆ. ಅಂದ್ರೆ 3 1 3 2 1/2, ಅರ್ಧ ಕಂಪ್ಯೂಟರ್ ಬರುತ್ತೆ. ಅಂದ್ರೆ 2 ಸ್ಟೂಡೆಂಟ್ 1 ಕಂಪ್ಯೂಟರ್ನ ಯೂಸ್ ಮಾಡ್ಬೋದು ಅಂತ ಅರ್ಥ ಆಗತ್ತೆ, ಕರೆಕ್ಟಾ? ಈಗ ನಮ್ಗೆ 24 ಸ್ಟೂಡೆಂಟ್ಸ್ಗೆ ಕೇಳಿದ್ದಾರೆ. ಸೊ 1 ಸ್ಟೂಡೆಂಟ್ಗೆ ಅರ್ಧ ಕಂಪ್ಯೂಟರ್ ಅಂತ ಆದ್ರೆ 24 ಸ್ಟೂಡೆಂಟ್ಸ್ಗೆ ಎಷ್ಟು ಅಂತ. ಇದೀಗ 3/6 ಹೇಗೆ ಬಂತು ಅಂದ್ರೆ, ಇದನ್ನ ನಾನು x ಅಂತ ಪರಿಗಣಿಸಿದ್ರೆ ಇದೇನಾಗತ್ತೆ? x
ಇಂಟು 6 1 ಇಂಟು 3 ಆಗತ್ತೆ. ಅವಾಗ ಇದನ್ನ ನಾನು ಈ ಕಡೆ ಬಲಭಾಗಕ್ಕೆ ತಂದಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು, ಇಲ್ಲಿ ಡಿವಿಷನ್ ಆಗತ್ತೆ, ಭಾಗಿಸು ಆಗತ್ತೆ. ಹಾಗಾಗಿ ಎಕ್ಸ್ 3/6 ಆಗತ್ತೆ, ಅಂದ್ರೆ 1/2. ಹೌದಾ? ಹಾಫ್ ಅಥವಾ ಅರ್ಧ. ಅರ್ಧ ಕಂಪ್ಯೂಟರ್ ಒಂದು ಸ್ಟೂಡೆಂಟ್ಗೆ ಸಿಗೋದಾದ್ರೆ 24 ಸ್ಟೂಡೆಂಟ್ಸ್ಗೆ ಎಷ್ಟು ಅಂತ. ಇದನ್ನು ನಾನು ವೈ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗತ್ತೆ. ಅಂದ್ರೆ 1 ಇಂಟು ವೈ ಅಂದ್ರೆ ವೈ ಆಗತ್ತೆ. ಸೊ 24 ಇಂಟು 1/2. ಸೊ 24 ಒಂದ್ಲಿ 24 ಆಗತ್ತೆ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ 1 ಇದೆ, 2 ಆಗತ್ತೆ. ಸೊ 2 1s 2 12s. ಹಾಗಾಗಿ ಎಷ್ಟು ಕಂಪ್ಯೂಟರ್ ಆಗತ್ತೆ? 12 ಕಂಪ್ಯೂಟರ್ಸ್ ಆಗತ್ತೆ. ನೆಕ್ಸ್ಟ್ ಏನು ಓದಿದೀವಿ ಅಂತ ನೋಡೋಣ. ನಾನು ಆಯ್ದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾವು ಇದನ್ನ ಆಲ್ರೆಡಿ ಕಲ್ತಿದೀವಿ. ಇದ್ರಲ್ಲಿ ಒಂದಷ್ಟು ಜಾಸ್ತಿ ಕ್ವಶನ್ಸ್ ನ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಅಂದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದನ್ನ ನಾವು ನೋಡ್ಬೇಕು. ಅದ್ರ ಮೊದ್ಲು ಸ್ವಲ್ಪ ರಿವಿಷನ್ ಆದ್ರೆ ನಿಮ್ಗೆ ಆ ಕ್ವಶನ್ಸ್ ಗಳು ಸುಲಭವಾಗಿ ಅರ್ಥ ಆಗತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಎಲ್ಲ ಸಾಲ್ವ್ ಮಾಡ್ತಾ ಇಲ್ಲ, ಕೆಲವೊಂದು ಸಾಲ್ವ್ ಮಾಡ್ತಾ ಇರೋದು ಆ ಕಾರಣ. ಫ್ರಾಕ್ಷನ್ ಅನ್ನ ಪರ್ಸೆಂಟೇಜ್ಗೆ ಮಾಡ್ಬೇಕು. ಓಕೆನಾ? 2/7 ಅಂತ ಫ್ರಾಕ್ಷನ್ ಇದ್ರೆ ಇದನ್ನ ಪರ್ಸೆಂಟೇಜ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು. ಹಂಡ್ರೆಡ್ ಪರ್ಸೆಂಟ್ಗೆ ನಾವು ಮಾಡ್ಬೇಕು. ಇದು ಹೇಗೆ ಅಂತಂದ್ರೆ, ಟೂ ಬೈ 7 ಇಂಟು 100 ಮಾಡ್ಕೊಂಡ್ರೆ ಒಂದ್ ನಿಮಿಷ. ಇದೀಗ ಪರ್ಸೆಂಟೇಜ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ಹೇಗೆ? 2/7 ಇಂಟು 100% ಅಂತ. ಈಗ 100% ಅಂದ್ರೆ 100/100 ಆಗತ್ತೆ. ಓಕೆನಾ? ಅಂದ್ರೆ 200/700 ಅಂತ ತಗೋಬಹುದು. ಇಲ್ಲ ಅಂತಂದ್ರೆ ನಮ್ಗೆ ಡೆಸಿಮಲ್ ಅಲ್ಲಿ ಸಿಗ್ಬೇಕಂದ್ರೆ /7 ಮಾಡ್ಬೇಕಂದ್ರೆ ಈಗ ನ್ಯೂಮರೇಟರ್ 200/7 ಆಗತ್ತೆ. ಇಂಟು ಇಲ್ಲಿ ಏನು ಇಲ್ಲ, ಹಾಗಾಗಿ 0 ಆಗಲ್ಲ, 1 ಆಗತ್ತೆ. 1/100 ಆಗತ್ತೆ. ಓಕೆನಾ? ನಾವ್ ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ /100 ಮಾಡಿದ್ರೆ ನಮ್ಗೆ ಪರ್ಸೆಂಟೇಜ್ ಅಲ್ಲಿ ಸಿಗತ್ತೆ. ಓಕೆನಾ? ಸೊ 200/7 ಇನ್ನು 200/7 ಅಂದ್ರೆ ಹೇಗ್ ಸಿಗತ್ತೆ? 7 2s are 46 ಆಗತ್ತೆ. 7 8s are 56.
440. ಸೊ ಅವಾಗ 4/7 ಆಗತ್ತೆ. ಕರೆಕ್ಟಾ? ಇಂಟು 1/100. ನೀವಿಲ್ಲ ಅಂದ್ರೆ ಡೆಸಿಮಲ್ ಅಲ್ಲೂ ಫೈಂಡ್ ಔಟ್ ಮಾಡಬಹುದು. ಇದು ಹೀಗೆ ಇರ್ಲಿ. ಸೊ 28 4/7 ನಾವು ಇದನ್ನ ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಸೊ ಫ್ರಾಕ್ಷನ್ ಅನ್ನ ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿರೋದು. ನಾನು ಇಲ್ಲೂ ಪರ್ಸೆಂಟೇಜ್ ಅನ್ನ ಡಿವೈಡೆಡ್ ಬೈ 100 ಅಂತ ಮಾಡಿದ್ದೀನಿ. ಕರೆಕ್ಟಾ? ಸೊ ಅದೇ ತರ 1/100 ಅನ್ನ ಪರ್ಸೆಂಟೇಜ್ ಅಂತ ಬರ್ಕೊಂಡಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಬೇಕು ಅಂತಂದ್ರೆ ಇನ್ನೊಂದು ಕ್ವೆಶ್ಚನ್ ಕೊಡ್ತೀನಿ. 3/40 ಅಂತ ಬರ್ಕೊಂಡ್ರೆ ಇದರ ಪರ್ಸೆಂಟೇಜ್ ಹೇಗ್ ಫೈಂಡ್ ಔಟ್ ಮಾಡೋದು ಅಥವಾ ಶೇಕಡಾಗಿ ಹೇಗೆ ಪರಿವರ್ತಿಸೋದು ಅಂತ 100% ನಾವು ಸಮಾನ ಮಾಡೋದು. ಅಂದ್ರೆ ಈಗ 1/2 ಹಾಫ್ ಇದು ಪರ್ಸೆಂಟೇಜ್ ಆದ್ರೆ ಇದೀಗ ಮಿಕ್ಸ್ಡ್ ಫ್ರಾಕ್ಷನ್ ಆಗಿರುತ್ತೆ. ಅಂದ್ರೆ ನ್ಯೂಮರೇಟರ್ ಚಿಕ್ಕದು ಡಿನಾಮಿನೇಟರ್ ಅಥವಾ ನ್ಯೂಮರೇಟರ್ ದೊಡ್ಡದು ಡಿನಾಮಿನೇಟರ್ ಚಿಕ್ಕದಾದ್ರೆ ನಮ್ಗೆ ಅದನ್ನ ನಾವು 100ಕ್ಕೆ ಶೇಕಡವನ್ನ ಮಾಡಿ ನಾವು ಅದ್ರ ಬೆಲೆ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದು. ಈಗ ಉದಾಹರಣೆಗೆ 1/2 ಪರ್ಸೆಂಟೇಜ್ ಕೇಳಿದ್ರೆ 100% ಅಂತ ಮಾಡಿದ್ರೆ ಅದ್ ಹೇಗಿರತ್ತೆ? ಇದೇ ತರ ಸಾಲ್ವ್ ಮಾಡೋದಾದ್ರೆ 100/100 ಆಗತ್ತೆ. ಕರೆಕ್ಟಾ? 1/100 ಅಂದ್ರೆ ನಮ್ಗೆ ಪರ್ಸೆಂಟೇಜ್ ಅಂತ ಗೊತ್ತು. ಹಾಗಾಗಿ ಒಂದು ನ್ಯೂಮರೇಟರ್ ನ ಹಾಗೆ ತಗೊಂಡು ಇಂಟು 1/100 ಅಂತ ತಗೊಳ್ಳೋದು. ಇದು 1/100 ಅಂದ್ರೆ ಏನು? ಪರ್ಸೆಂಟೇಜ್. ಸೊ 100/2 ಅಂದ್ರೆ 50 ಆಗತ್ತೆ. ಅಂದ್ರೆ 50% ಆಯ್ತು. ಸೊ ಇಲ್ಲಿ ನಮ್ಗೆ ಹೋಲ್ ನಂಬರ್ ಸಿಗತ್ತೆ. ಆದ್ರೆ ಇಲ್ಲಿ ಆ ತರ ಅಲ್ಲ, ಆ ತರ ಸಿಗೋದಿಲ್ಲ. ಹಾಗಾಗಿ ನಾವ್ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇಟ್ಟಿರ್ತೀವಿ. ಇದು ಹೇಗಿರತ್ತೆ? ಈಗ ಇದು 3/40 ಇಂಟು 100/100 ಆಗತ್ತೆ. ನಮ್ಗೆ ಪರ್ಸೆಂಟೇಜ್ ಅಂದ್ರೆ ಡಿನಾಮಿನೇಟರ್ ನ ಇಟ್ಕೊಳ್ಬೇಕು. ಹಾಗಾಗಿ ಇದು ಮಲ್ಟಿಪ್ಲೈ ಮಾಡಿಬಿಡೋಣ. ಅವಾಗ ಏನಾಗತ್ತೆ? 300/40 ಆಗತ್ತೆ ಇಂಟು 1/100 ಉಳ್ಕೊಳತ್ತೆ. 1/100 ಅಂದ್ರೆ ಏನು? ಪರ್ಸೆಂಟೇಜ್ ಅಂತ ಗೊತ್ತು. ಈಗ ನಾವು 0 ಕ್ಯಾನ್ಸಲ್ ಮಾಡ್ಕೊಳ್ಬೋದಾ? ಸೊ 4 7s 28 75 ಆಯ್ತಾ? 15 ಅಲ್ಲಿ ಡಿವಿಸಿಬಲ್ ಅಲ್ಲ, 7.5 ಆಯ್ತು. 7.5%. ಈ ತರ ನಾವು ಫ್ರಾಕ್ಷನ್ ಇಂದ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನು ಪರ್ಸೆಂಟೇಜ್ ಇಂದ ಫ್ರಾಕ್ಷನ್ಸ್ಗೆ ಇದೇ ರಿವರ್ಸ್ ಆಗಿ ಹೋಗುತ್ತೆ, ಉಲ್ಟಾ ಕ್ಯಾಲ್ಕುಲೇಷನ್. ಆದ್ರೆ ಈ ತರ ಕೆಳಗಿಂದ ಮೇಲ್ ಮಾಡೋದಲ್ಲ, ಅದು ಸ್ಟೆಪ್ಸ್ ಬೈ ಸ್ಟೆಪ್ಸ್ ಹೇಳ್ಕೊಡ್ತೀನಿ, ಮಾಡೋಣ. ಕನ್ವರ್ಟ್ ಡೆಸಿಮಲ್ ಫ್ರಾಕ್ಷನ್ಸ್ ಇಂಟು ಪರ್ಸೆಂಟ್ಸ್. ದಶಮಾಂಶಗಳನ್ನ ಶೇಕಡಾಗೆ ಪರಿವರ್ತಿಸಿ. 2.1 ಅಂತ ಒಂದು ಕ್ವೆಶ್ಚನ್ ತಗೊಂಡಿದೀವಿ. ಸೊ 2.1% ಇದೆ. ಅಂದ್ರೆ 2.1 ಇಂಟು 1/100 ಆಗತ್ತೆ. ಪರ್ಸೆಂಟೇಜ್ ಅಂದ್ರೆ 1/100. ಕರೆಕ್ಟಾ? ಈಗ ಇದು ಡೆಸಿಮಲ್ ಅಲ್ಲಿ ಇದೆ. ಇದನ್ನು ನಾವು ಫ್ರಾಕ್ಷನ್ಸ್ಗೆ ಮಾಡೋಣ. ಹೇಗೆ? 2.1 ಅಂದ್ರೆ 21/10 ಆಗತ್ತೆ. 21/10 ಆದ್ರೆ 2.1 ಆಗತ್ತೆ. ಈಗ ಇದು
ಎಷ್ಟು ಪರ್ಸೆಂಟೇಜ್ಗೆ ಇದಾಗಿರುತ್ತೆ ನೋಡೋಣ. ಹೋಲ್ ನಂಬರ್ ಬೇಕು ನಮ್ಗೆ. 100%ಗೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡೋದು. ಈಗ ಇಲ್ಲಿ 100 ಇಲ್ಲ, ಹಾಗಾಗಿ ನಾನೇನ್ ಮಾಡ್ತೀನಿ, ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 100 ಮಾಡ್ಬೋದು. ಇಲ್ಲಾಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡ್ಬೋದು. ಯಾಕೆ ಅಂದ್ರೆ ಇಲ್ಲಿ ನಮ್ಗೆ ಡಿನಾಮಿನೇಟರ್ ಅಲ್ಲಿ 10 ಬರುತ್ತೆ. ಓಕೆನಾ? ಟ್ವೆಂಟಿ 1 ಇಂಟು 10 ಅಂದ್ರೆ 210. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ 210% ಅಂತ ಬರ್ಕೋಬಹುದು. ಇಂಟು 10 ಅಂತಾನು ಮಾಡ್ಬೇಕಾಗಿಲ್ಲ, ಡೈರೆಕ್ಟ್ ಆಗಿ 210% ಅಂತ ಬರ್ಕೊಳ್ಳೋದು. ಅದ್ ಹೇಗಾಗತ್ತೆ 210% ಅಂದ್ರೆ, ಈಗ 210 ಡಿವೈಡೆಡ್ ಬೈ 100 ಆಗತ್ತೆ ಪರ್ಸೆಂಟೇಜ್. ಅದು 0 ಕ್ಯಾನ್ಸಲ್ ಆದಾಗ 1 0 ಇದೆ, ಸೊ 1 ಪಾಯಿಂಟ್ ಬರುತ್ತೆ, 22.1 ಬರುತ್ತೆ. ಆ ಕಾರಣಕ್ಕೆ ಇದು 21/10 ಅಂತ ಇರೋದು 210 ಆಗೋದು, 210% ಆಗತ್ತೆ. ನಾ ಹೇಳಿದಾಗೆ 200 ಈಗ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 10 ಮಾಡಿದಾಗ 210/10 ಇಂಟು 1/100 ಆಗತ್ತೆ, ಅಂದ್ರೆ 210% ಆಗತ್ತೆ ಅದು. ಅಂದ್ರೆ ಇದೀಗ 21/10 ಇದೆಯಲ್ಲ, ಇದು ಡೆಸಿಮಲ್ ಫ್ರಾಕ್ಷನ್ ಆಗಿರುತ್ತಲ್ವಾ, ಹಾಗಾಗಿ ಇದು ಸಿಮಿಲರ್ ಟು 1/2 ತರಾನೇ ಆಗತ್ತೆ. ಈಗ 1/2 ಅಂತ ಇದನ್ನ ತಗೊಂಡ್ರೆ ಇಂಟು 100 ಡಿವೈಡೆಡ್ ಬೈ 100 ಮಾಡ್ತೀವಲ್ಲ, ಸೊ ಹಾಗೆ ಇದನ್ನ ನಾವು ಸಾಲ್ವ್ ಮಾಡೋದು. ಇನ್ನು ಕ್ಲಿಯರ್ ಆಗಿ ತೋರಿಸ್ಬೇಕು ಅಂದ್ರೆ 2.1 ಇಂಟು 100% ಆಗತ್ತೆ. ಅಂದ್ರೆ 2.1 ಇಂಟು 100 ಡಿವೈಡೆಡ್ ಬೈ 100 ಆಗತ್ತೆ. ಇದು ಕ್ಲಿಯರ್ ಆಗ್ಬೋದು ನಿಮ್ಗೆ. ಈಗ 2.1 ಅಂದ್ರೆ 21/10 ಇಂಟು 100 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ಇದು 10 1s 10 10s ಆಯ್ತು. 21 ಇಂಟು 10 ಅಂದ್ರೆ 210/100. ಹಾಗಾಗಿ 1/100 ಅಂದ್ರೆ ಪರ್ಸೆಂಟೇಜ್ 210%. ಇದು ಕ್ಲಿಯರ್ ಇದೆ, ಇದು ಬೇಡ. ಈ ತರ ಕ್ಲಿಯರ್ ಇದೆ, ಇದು ಸಿಂಪಲ್ ಇದೆ, ಹಾಗಾಗಿ ಇದನ್ನೇ ಸಾಲ್ವ್ ಮಾಡಿ. ನೆಕ್ಸ್ಟ್ ನೋಡೋಣ. ಫೈಂಡ್ 20% ಆಫ್ 2500 ಅಂದ್ರೆ ಬೆಲೆ ಕಂಡು ಹಿಡಬೇಕಾಗಿರೋದು 2,500 20% ಬೇಕಾಗಿರೋದು. ಓಕೆನಾ?
ಇದು ಸಿಂಪಲ್. 20% ಆಫ್ 2500 ಅಂದ್ರೆ ಆಕ್ಚುಲಿ 20% ಆಫ್ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು 2500. ಸೊ ಹೀಗೂ ಬರಿಬೋದು ಹೀಗೂ ಬರಿಬೋದು, ಯಾವ್ದಾದ್ರೂ ಒಂದೇ. 20% ಅಂದ್ರೆ 20/100 ಆಫ್ 2500. ಈಗ 2 0 100 ಕ್ಯಾನ್ಸಲ್ ಮಾಡ್ಬೋದು. ಸೊ 25 ಇಂಟು 20 ಆಗುತ್ತೆ. 25 ಇಂಟು 2 550 ಪ್ಲಸ್ ಒಂದು 0. ಸೊ ಹಾಗಾಗಿ 500 ರೂಪಾಯಿ ಆಗುತ್ತೆ. 2500ದ 20% ಅಂದ್ರೆ 500 ರೂಪಾಯಿ ಆಗುತ್ತೆ. ಹೀಗೂ ಬರಿಬೋದು, ₹500 ಹೀಗೂ ಬರಿಬೋದು, ಇಲ್ಲ ಇದು ಬರಿಬೋದು. ಸಿಂಬಲ್ ಇದೆಯಲ್ಲ, ಇದು ಬರಿಬೋದು. ಇದು ಬರ್ದು ಈ ತರ ಬೇಡ, ಸೊ ಬರೀ ಸಾಕು. ಇಲ್ಲ ಬರೀ ಲೈನ್ ಹಾಕಿ ಬರಿತೀರಾ ಅಂದ್ರೆ ಬರೀ 500 ರೂಪಾಯಿ ಈ ತರಾನು ಬರಿಬೋದು, ಇಲ್ಲ ₹500 ಬರಿಬೋದು, ಇಲ್ಲ ಈ ಸಿಂಬಲ್ ಜೊತೆ 500 ಅಂತ ಬರಿಬೋದು. ನೆಕ್ಸ್ಟ್ ಏನಿದೆ ನೋಡೋಣ. ಹೋಲ್ ಕ್ವಾಂಟಿಟಿ ಪೂರ್ಣಾಂಶವನ್ನು ಕಂಡುಹಿಡಿಯಬೇಕಾಗಿದೆ. 8% ಆಫ್ 40 ಲೀಟರ್ಸ್. % ಆಫ್ ಇಟ್, ಪೂರ್ಣಾಂಶದ ಆಫ್ ಇಟ್ ಅಂದ್ರೆ ಒಂದು ಎ ಅಂತ ತಗೊಳ್ಳೋಣ. ಅದೆಷ್ಟಾಗಿದೆ? 40 ಲೀಟರ್ ಆಗಿದೆ ಅಂತ. ಓಕೆಯಾ? ಅಂದ್ರೆ ಪೂರ್ಣಾಂಶದ 8%, 8% 40 ಲೀಟರ್ ಆಗಿದೆ. ಅಂದ್ರೆ ಎಷ್ಟು ಒಂದು ಅಂಶದ 8% ಎಷ್ಟಾಗಿದೆ? 40 ಲೀಟರ್ ಆಗಿದೆ. ಸೊ 8% ಅಂದ್ರೆ 8/100. ಎ ಹಾಗೆ ಇಟ್ಕೊಳ್ಳೋಣ, 40 ಆಗಿದೆ. ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಇರೋದು, ಹಾಗಾಗಿ ನೀವು ಇದನ್ನ ಲೀಟ್ರಿಂದ ಮಿಲಿ ಲೀಟರ್ಗೆ ಇದೆಲ್ಲ ಏನು ತಲೆ ಬಿಸಿ ಬೇಡ, ಡೈರೆಕ್ಟ್ ಆಗಿ ನಾವು ಸಾಲ್ವ್ ಮಾಡ್ಬೋದು. ಈಗ ನಾವು ಇದನ್ನ ಇಲ್ಲೇ ಇಟ್ಕೊಂಡು 8 ಇದನ್ನ ಈ ಕಡೆ ತಗೊಂಡು ಹೋಗೋಣ. ಹೇಗೆ? ಒಂದೊಂದೇ ತಗೊಂಡು ಹೋಗೋಣ. ಫಸ್ಟ್ ಕೆಳಗಿರೋದನ್ನ ಮೇಲೆ ತಗೊಂಡು ಹೋದಾಗ ಇದು ಡಿವಿಷನ್ ಇದೆ, ಈ ಕಡೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಗತ್ತೆ. ಸೊ 8 ಇಂಟು ಎ ಇಸ್ 40 ಇಂಟು 100 ಆಯ್ತು. ಕರೆಕ್ಟಾ? ಈಗ 8ಅನ್ನ ಈ ಕಡೆ ತಗೊಂಡು ಬಂದಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲಿ ಬಂದಾಗ ಡಿವಿಷನ್ ಆಗತ್ತೆ. ಹಾಗಾಗಿ ಎ ಇಸ್ ಈಕ್ವಲ್ ಟು 40 ಇಂಟು 100/8 ಆಗತ್ತೆ. ಸೊ 8 1s 8 5s 45 ಇಂಟು 100 ಅಂದ್ರೆ 500 ಲೀಟರ್ಗಳಾಗತ್ತೆ. ಸೊ 500 ಲೀಟರ್ ಅಲ್ಲಿ 8% ಅಂತಂದ್ರೆ 40 ಲೀಟರ್ ಆಗತ್ತೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣವಾ. ಈಚ್ ಪಾರ್ಟ್ ಆಫ್ ರೇಷಿಯೋ ಪರ್ಸೆಂಟೇಜ್ ಅನ್ನ ಕೇಳ್ತಾ ಇದ್ದಾರೆ. ರೇಷಿಯೋ ಕೊಟ್ಟಿದ್ದಾರೆ, ಪ್ರತಿಯೊಂದು ರೇಷಿಯೋಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕಿದೆ. ಈಗ ಇದರ ಟೋಟಲ್ ಪಾರ್ಟ್, ಇದು ಪ್ರತಿಯೊಂದು ಪಾರ್ಟ್ ಎ ಬಿ ಸಿ ಅಂತ ತಗೊಂಡ್ರೆ ಎ ಪಾರ್ಟ್ ಅಲ್ಲಿ 2 ರೇಷಿಯೋ ಅಷ್ಟು ಇದೆ, 3ರಷ್ಟಿದೆ, 5ರಷ್ಟಿದೆ ಅಂತ. ಈಗ ಟೋಟಲ್ ಎಷ್ಟಾಗತ್ತೆ? 10 ಪಾರ್ಟ್ ಆಗತ್ತೆ. ಕರೆಕ್ಟಾ? ಈಗ ಫಸ್ಟ್ ಪಾರ್ಟ್ ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್. ಹೌದಾ? ಸೊ ಫಸ್ಟ್ ಪಾರ್ಟ್ ಏನಾಗತ್ತೆ? 10 ಪಾರ್ಟ್ ಅಲ್ಲಿ 2 ಪಾರ್ಟ್ ಇದೆ ಅಂತ. ಸೊ 2/10 ಆಗತ್ತೆ.
ನಮ್ಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬೇಕು. ಹಾಗಾಗಿ 10 ಸೊ 20% ಆಗತ್ತೆ. ಹೌದಾ? ಈಗ ಸೆಕೆಂಡ್ ಪಾರ್ಟ್ ಏನಾಗತ್ತೆ, 3ರಷ್ಟಿದೆ. 3 ಪಾರ್ಟ್ ಔಟ್ ಆಫ್ 10 ಇದೆ. ಹಾಗಾಗಿ ಇದೇನಾಗತ್ತೆ, 10 ಆಗತ್ತೆ. ಇದು 30% ಆಗತ್ತೆ ಸೆಕೆಂಡ್ ಒನ್. ಥರ್ಡ್ ಒನ್ ಏನಾಗತ್ತೆ, 5 ಇದೆ. ಔಟ್ ಆಫ್ 10 ಪಾರ್ಟ್ಸ್ 5 ಪಾರ್ಟ್ಸ್ ಇದೆ. ಇದನ್ನ ನಾವು ಇದು ಪರ್ಸೆಂಟೇಜ್ ವಿಚಾರವಾಗಿ ತಗೊಂಡ್ರೆ ಮತ್ತೆ 10 ಟೆನ್ಸ್ 5 ಟೆನ್ಸ್ 50% ಆಗತ್ತೆ. ಗೊತ್ತಾಯ್ತಾ? ಸೊ ಇದು ಪ್ರತಿಯೊಂದು ಭಾಗದ ಶೇಕಡ ಪರಿವರ್ತನೆ. ಸೊ ಈಚ್ ಪಾರ್ಟ್ ಆಫ್ ರೇಷಿಯೋ ಟು ಪರ್ಸೆಂಟೇಜ್. ಇದು ರೇಷಿಯೋದಲ್ಲಿದೆ, ಅನುಪಾತದಲ್ಲಿದೆ, ನಾವು ಶೇಕಡಾಗೆ ಕನ್ವರ್ಟ್ ಮಾಡಿದ್ದೀವಿ. ನಾವು ಡೀಟೇಲ್ ಆಗಿ ಬರಿಬೇಕಾಗಿಲ್ಲ. NMMS ಕ್ವಶನ್ ಸಾಲ್ವ್ ಮಾಡ್ತಾ ಇರುವಾಗ ನಮ್ಗೆ ಉತ್ತರಗಳು ಸಿಕ್ಕಿದ್ರೆ ಸಾಕು. ಹಾಗಾಗಿ ನಾನು ಪ್ರತಿಯೊಂದು ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಯಾವುದು ಬರಿತಾ ಇಲ್ಲ. ಟ್ರಿಕ್ಸ್ ಏನಿದೆ, ಟಿಪ್ಸ್ ಏನಿದೆ ಅಷ್ಟನ್ನೇ ಹೇಳ್ಕೊಂಡು ಹೋಗ್ತೀನಿ. ಆಯ್ತಾ? ನೆಕ್ಸ್ಟ್ ಏನಿದೆ ನೋಡೋಣ. ಮೀನ್ ಪ್ರಪೋರ್ಷನ್ ಆಫ್ x and 9 is 15. ವ್ಯಾಲ್ಯೂ ಆಫ್ x. ಸರಾಸರಿ ಸಮಾನುಪಾತ ಕೇಳ್ತಾ ಇದ್ದಾರೆ. ಅದ್ ಹೇಗಿರುತ್ತೆ ಅಂದ್ರೆ, ಎ ಮತ್ತೆ ಬಿ ಮಧ್ಯ ಮೀನ್ ಪ್ರಪೋರ್ಷನ್ಸ್ ಬರುತ್ತೆ. ಅಂದ್ರೆ ಸರಾಸರಿ ಸಮಾನುಪಾತ ಇರುತ್ತೆ. ಅದ್ ಹೇಗೆ ಅಂದ್ರೆ, A:x ವಿಲ್ ಬಿ ಈಕ್ವಲ್ ಟು x:b ಆಗಿರತ್ತೆ. ಅಂದ್ರೆ A:x, x:b ಸೇಮ್ ಇರತ್ತೆ. ಇದಕ್ಕೆ ನಾವು ಮೀನ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಇದನ್ನ ಒಂದು ನೋಟ್ ಮಾಡ್ಕೊಳ್ಳಿ. ಇದನ್ನ ನಾವು ಮೀನ್ ಪ್ರಪೋರ್ಷನ್ ಅಂತ ಹೇಳೋದು. ಅಥವಾ ಸರಾಸರಿ ಸಮಾನುಪಾತ ಅಂತ ಹೇಳ್ತೀವಿ. ಈಗ ಮೀನ್ ಪ್ರಪೋರ್ಷನ್ 15 ಇದೆ. ಹೇಗ್ ಫೈಂಡ್ ಔಟ್ ಮಾಡೋದು? x and 19 ಗೆ 15 ಅಂತ ತೋರಿಸಿದ್ದಾರೆ. ನೈನ್ ಈಸ್ ಟು 15, 15 ಈಸ್ ಟು x ಅಂತ. ಇಲ್ಲಿ ಇದು ಎರಡು ವ್ಯಾಲ್ಯೂಗೆ 15 ಕಾಮನ್ ಮೀನ್ ಪ್ರಪೋರ್ಷನ್ ಆಗಿರೋದ್ರಿಂದ ನಮ್ಗೆ ಇಲ್ಲಿ 9 ಮತ್ತೆ x ಗೆ 15 ಮೀನ್ ಪ್ರಪೋರ್ಷನ್ ಆಗಿದೆ. ಓಕೆನಾ? ಸೊ ಈಗ 9:15 ಅಂದ್ರೆ 9/15 ಅಂತ ಆಗತ್ತೆ. 15:x ಅಂದ್ರೆ 15/x ಆಗತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗತ್ತೆ, x into 9
15 × 15 ಆಗತ್ತೆ. ಹೌದಾ? ಸೊ ಇದೇನಾಗತ್ತೆ ಈ ಕಡೆ ಬಂದಾಗ x is equal to 15 × 15 by 9. 3 3s are 3 5s are 3 1s are 3 5s are. So x 5 × 5 25 ಆಯ್ತು. 25 ಆಪ್ಷನ್ ಸಿ ಯಲ್ಲಿದೆ. ಈಗ ಮೀನ್ ಪ್ರಪೋರ್ಷನ್ ಅಂತಂದ್ರೆ ಎ ಅಂಡ್ ಬಿ ವ್ಯಾಲ್ಯೂಗೆ ಮೀನ್ ಪ್ರಪೋರ್ಷನ್ ಎಕ್ಸ್ ಆಗಿರತ್ತೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಎಕ್ಸ್ ಮತ್ತೆ 9ರ ಸರಾಸರಿ ಸಮಾನುಪಾತ 15 ಅಂತ ಕೇಳಿದ್ದಾರೆ. ಹಾಗಾಗಿ ಎಕ್ಸ್ 15 ಆಗಿದೆ, 9 ಹಾಗೂ ಎಕ್ಸ್ ನ ಸರಿ ಸಮಾನುಪಾತ 15 ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಇದನ್ನ 9:15 is equal to 15:x ಅಂತ ತಗೊಳ್ತಾ ಇದ್ದೀವಿ. ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಇದೇ ತರದ್ ಒಂದಷ್ಟು ಕ್ವಶನ್ಸ್ ಗಳನ್ನ ನಾವಿನ್ಮೇಲೆ ಸಾಲ್ವ್ ಮಾಡ್ತೀವಿ. ನಾನು ಈ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಅಥವಾ ಬಾಕ್ಸ್ ಒಳಗಡೆ ಹಾಕೊಂಡಿರುವುದನ್ನ ನೀವು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ತರ ಒಂದು ನೋಟ್ಸ್ ಅಲ್ಲಿ ಬರ್ಕೊಂಡ್ರೆ ನಿಮ್ಗೆ ಸುಲಭ ಆಗತ್ತೆ ಅಂತ ನನ್ಗನ್ಸತ್ತೆ. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದೆಲ್ಲ ನಮ್ಗೆ ಹೈಯರ್ ಕ್ಲಾಸಸ್ ಅಲ್ಲಿ ಕಲಿತಾ ಹೋಗ್ತೀವಿ. ಆದ್ರೆ ಈಗ ಪ್ರೈಮರಿ ಕ್ಲಾಸ್ ಏನ್ ಹೆಲ್ಪ್ ಆಗತ್ತೆ ಅಂದ್ರೆ ಈ ರೇಷಿಯೋನ ಹೇಗ್ ಬರೆಯೋದು, ಅನ್ನೋನನ್ನ ಹೇಗ್ ಫೈಂಡ್ ಔಟ್ ಮಾಡೋದು ಅನ್ನೋದು ನಮ್ಗೆ ಪ್ರೈಮರಿ ಕ್ಲಾಸ್ ಅಲ್ಲಿ ಕಲಿತಿರ್ತೀವಲ್ಲ, ಅದ್ರ ಮೇಲೆ ನಾವು ನೆಕ್ಸ್ಟ್ ಹೈಯರ್ ಪ್ರಾಬ್ಲಮ್ಸ್ ಅಥವಾ ಸ್ವಲ್ಪ ಜಾಸ್ತಿ ಕಷ್ಟ ಇರೋ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್, if 6,060 is distributed among A and B in ratio 1:2, then the money A gets. 6,060ಗಳನ್ನ A and B ರವರಿಗೆ 1:2 ರಂತೆ ಹಂಚಿದರೆ ಎ ಯ ಪಾಲು ಎಷ್ಟು ಅಂತ ಕೇಳಿದೆ. ಈಗ ಎಷ್ಟು ದುಡ್ಡಿದೆ ಅಂತ ಗೊತ್ತಿಲ್ಲ. ದುಡ್ಡನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ. ಓಕೆನಾ? ಅಥವಾ ನಾವು ಹಿಂದಿನ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಲ್ಲ 2:3:5 ಆ ತರಾನು ತಗೋಬಹುದು. ಈಗ ದುಡ್ಡನ್ನ ಎಕ್ಸ್ ಅಂತ ತಗೊಂಡ್ರೆ 1 × x ಇನ್ನೊಂದು 2 × x ಆಗತ್ತೆ. ಅಂದ್ರೆ ಎಕ್ಸ್ ಪ್ಲಸ್ 2x ಎಷ್ಟಾಗತ್ತೆ? 6,060 ಆಗತ್ತೆ. ಅಥವಾ ನಾವು 1 + 2 ಏನಾಗತ್ತೆ? 3. ಇದು ಟೋಟಲ್ ಪಾರ್ಟ್ ಆಗತ್ತೆ. ಹೌದಾ? ಒಂದು ಪಾರ್ಟ್ 3 ಪಾರ್ಟ್ ರಲ್ಲಿ ಅದರ ಟೋಟಲ್ ಅಮೌಂಟ್ 6,060. ನಮ್ಗೆ ಬೇಕಾಗಿರೋದು ಎ ಯ ವ್ಯಾಲ್ಯೂ. ಅಂದ್ರೆ ಇದು ಎ, ಇದು ಬಿ ಆಗಿರೋದ್ರಿಂದ ನಮ್ಗೆ ಎ ವ್ಯಾಲ್ಯೂ ಬೇಕಾಗಿರೋದು. ಹಾಗಾಗಿ 1/3 ಆಫ್ 6,061. ಮೂರರ ಒಂದು ಪಾಲ್ ಇದೆಯಲ್ಲ, ಅದು 6,060ರಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಗತ್ತೆ. 3 ಅಂದ್ರೆ 2,020 ರೂಪಾಯಿ ಆಗತ್ತೆ. ನಾವ್ ಇನ್ನೊಂದು ಬಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಅಲ್ಲಿ ಬರೀ ಎ ಯ ಪಾಲ್ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ 2,020 ಆಪ್ಷನ್ ಎ. ಈ ತರ ಮಾಡಿದ್ರೆ ಹೇಗ್ ಸಾಲ್ವ್ ಮಾಡ್ಬೋದು ಅಂತ
ಹೇಳ್ಕೊಡ್ತೇನೆ. ಇದೇನಾಯ್ತು 2x ಪ್ಲಸ್ ಎಕ್ಸ್ ಆದ್ರೆ ಇದು 3x ಆಗತ್ತೆ. ಇದು ಆಲ್ಜಿಬ್ರಾ ಆಗತ್ತೆ. ಈ ಪಾಠ ನಿಮ್ಗೆ 7ನೇ ಕ್ಲಾಸಲ್ಲಿ ಇರ್ಲಿಲ್ಲ ಅಂತ ಅನ್ಕೊಳ್ತೇನೆ. 3x 6060 ಆದ್ರೆ ಈ ಎಕ್ಸ್ ಏನಾಗತ್ತೆ ಹಾಗೆ ಉಳ್ಕೊಂಡು 3 ಈ ಕಡೆ ಬಂದಾಗ ಡಿವಿಷನ್ ಆಗತ್ತೆ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 6060 ಭಾಗಿಸು 3 ಮತ್ತೆ 2020 ರೂಪಾಯಿ. ಎಕ್ಸ್ ಅಂದ್ರೆ ನಾವು ಅಮೌಂಟ್ ದುಡ್ಡು ತಗೊಂಡಿದೀವಿ. 1x ಎಕ್ಸ್ ಎರಡು ಸೇಮ್ ಆಗಿರೋದ್ರಿಂದ 2020 ನಮ್ಮ ಉತ್ತರ 2020. ಇದು ಆಲ್ಜಿಬ್ರಾ ಪಾಠದಲ್ಲಿ ಬರುತ್ತೆ. ಈ ತರಾನು ಫೈಂಡ್ ಔಟ್ ಮಾಡ್ಬೋದು. ಇದು ಕರೆಕ್ಟ್, ಇದು ಕರೆಕ್ಟ್. ಇದು ಟೈಪ್ 1 ಅಂತ ಬರ್ಕೊಂಡ್ರೆ ಇದು ಟೈಪ್ 2. ಈ ತರಾನು ಸಾಲ್ವ್ ಮಾಡ್ಬೋದು. ನಾವು ರೇಷಿಯೋಸ್ ಪಾಠದಲ್ಲೇ ಹೋಗ್ತಿರೋದ್ರಿಂದ ಇದು ಕರೆಕ್ಟ್ ಆದ ಮೆಥಡ್. ಆದ್ರೆ ಇದು ತಪ್ಪಲ್ಲ, ಇದು ಕರೆಕ್ಟ್. ಈ ಪಾಠ ನಿಮ್ಗೆ ಆಗಿಲ್ಲ ಅಂತ ಅನ್ಕೊಳ್ತೀನಿ, ಹಾಗಾಗಿ ಇದನ್ನ ಫಾಲೋ ಮಾಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಎ ಅಂಡ್ ಬಿ ಇನ್ವೆಸ್ಟೆಡ್ 15,000 ಮತ್ತೆ 9,500 ಒಂದು ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡಿದಾರಂತೆ ಎ ಹಾಗೂ ಬಿ. ಅಂಡ್ ಅರ್ನ್ಡ್ ಪ್ರಾಫಿಟ್ ಆಫ್ 980. ಹಾಗಿದ್ರೆ ಎ ಯ ಪ್ರಾಫಿಟ್ ಎಷ್ಟು ಅಂತ. ಇಬ್ರು ಹಾಕಿರೋ ದುಡ್ಡಲ್ಲಿ 980 ರೂಪಾಯಿ ಒಟ್ಟಾರೆ ಪ್ರಾಫಿಟ್ ಆಗಿದೆ. ಹಾಗಿದ್ರೆ ಎ ಯ ಪಾಲ್ ಎಷ್ಟಾಗತ್ತೆ ಅಂತ ಕೇಳ್ತಿದ್ದಾರೆ. ಟೋಟಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಎ ಮತ್ತು ಬಿ ಟೋಟಲ್ ಎಷ್ಟು ದುಡ್ಡು ಹಾಕಿದ್ದಾರೆ ಅಂತ ನೋಡೋಣ. ಅಂದ್ರೆ 15,000 ಮತ್ತೆ 9,500 ಹಾಕಿದ್ದಾರೆ. ಹಾಗಾಗಿ ಸಮಾನವಾಗಿ ಲಾಭಾಂಶ ಹೋಗಲ್ಲ. ಎ ಜಾಸ್ತಿ ದುಡ್ಡು ಹಾಕಿರೋದ್ರಿಂದ ಜಾಸ್ತಿ ಲಾಭಾಂಶ ಎಗ್ ಹೋಗುತ್ತೆ, ಕಮ್ಮಿ ಲಾಭಾಂಶ ಬಿಗ್ ಹೋಗುತ್ತೆ. ಸೊ 15 ಪ್ಲಸ್ 9 ಅಂದ್ರೆ 24,500 ರೂಪಾಯಿ ಆಗತ್ತೆ. ಎ ಮತ್ತೆ ಬಿ ಒಟ್ಟಿಗೆ ಹಾಕಿರೋದು, ಕರೆಕ್ಟಾ? ಇನ್ನೀಗ ಎದು ಇನ್ವೆಸ್ಟ್ಮೆಂಟ್ ಎಷ್ಟು? ಎಗೆ ಎಷ್ಟಾಗತ್ತೆ? 15,000 ಅವ್ರು ಹಾಕಿರೋದು, ಒಟ್ಟಾರೆ 24,500 ರೂಪಾಯಿ ಅವರು ಹೂಡಿಕೆ ಮಾಡಿರೋದು. ಇಷ್ಟು ಎ ಯ ಪಾಲಾಗಿದೆ. ಹೌದಾ? ಇದು ಎಷ್ಟಾಗತ್ತೆ? 150 ಭಾಗಿಸು 245 ಆಗಿದೆ. ಇಲ್ಲ ಹಾಗೆ ಇಟ್ಕೊಳ್ಬಹುದು. ಈಗ ಒಟ್ಟು ಪ್ರಾಫಿಟ್ 980 ರೂಪಾಯಿ ಪ್ರಾಫಿಟ್ ಆಗಿದೆ ಒಟ್ಟು. ಹಾಗಿದ್ರೆ ಎ ಯ ಪಾಲೆಷ್ಟು? ಇದು ಎ ಯ ಪಾಲಾಗಿರತ್ತೆ. ಇದು ಎ ಯ ಪಾಲು, ಇದರಲ್ಲಿ ಪ್ರಾಫಿಟ್ ಶೇರ್ ಆಗತ್ತೆ. ಹಾಗಾಗಿ ಇದು ಎ ಪಾಲಾಗಿರುತ್ತೆ. ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಐದರಿಂದ ಡಿವೈಡ್ ಮಾಡ್ತೀನಿ. 5 4s 20, 9s 5 1s 9s 6, so 7. ಇದು 7ರಲ್ಲಿ ಹೋಗುತ್ತೆ, ಇದು ಹೋಗತ್ತಾ ಅಂತ ನೋಡ್ಬೇಕು. ಹೋಗುತ್ತೆ. 7 7s 7 2s 14, 56, 7 8s 56, ಕರೆಕ್ಟಾ? ಮತ್ತೆ 7 1s 7 4s, ಸೊ 150 ಇಂಟು 4 ಅಂದ್ರೆ ಎಷ್ಟಾಯ್ತು? 15 4s 60, 600 ರೂಪೀಸ್ ಆಯ್ತು. ಅಂದ್ರೆ ಆಪ್ಷನ್ ಎ.
600 ರೂಪಾಯಿ ಆಗತ್ತೆ. ಏನ್ ಮಾಡಿದೀನಿ, ರೇಷಿಯೋ ಫೈಂಡ್ ಔಟ್ ಮಾಡಿದೆ. ಫಸ್ಟ್ ಟೋಟಲ್ ಎಷ್ಟಾಗಿದೆ ಅಂತ ನಾನು ಕಂಡು ಹಿಡಿದಿದ್ದೀನಿ, ಎ ಹಾಗೂ ಬಿ ಯ ಟೋಟಲ್. ಆಯ್ತಾ? ಈಗ ಎ ಪಾರ್ಟ್, ಯಾಕೆ ಎ ಪಾರ್ಟ್ ಮಾತ್ರ ಕಂಡು ಹಿಡಿತಾ ಇದೀವಿ ಅಂದ್ರೆ, ನಮ್ಗೆ ಅವ್ರು ಕೇಳಿರೋದು ಪ್ರಾಫಿಟ್ ಎಗೆ ಮಾತ್ರ, ಎ ಎಷ್ಟು ಲಾಭನ ಪಡಿತದೆ ಅಂತ ಕಂಡುಹಿಡಿಬೇಕಾಗಿರೋದು. ಹಾಗಾಗಿ ಎ ಪಾರ್ಟಿಗೆ ಎಷ್ಟಾಗತ್ತೆ, 150/245 ಎ ಪಾರ್ಟ್ ಇರತ್ತೆ. ಎದು ಶೇರ್ ಇಷ್ಟಿದೆ, ಎ ಇಷ್ಟು ದುಡ್ಡನ್ನ ಕೊಟ್ಟಿದ್ದಾನೆ. ಈಗ ಇದು ಪ್ರಾಫಿಟ್ 980 ಆಗಿದೆ. ಪ್ರಾಫಿಟ್ ಇಬ್ರಿಗೂ ಸೇರಿ ಪ್ರಾಫಿಟ್ ಬಂದಿರೋದು, ಹೌದಾ? ಸೊ 980ರಲ್ಲಿ ಎಗೆ ಎಷ್ಟು ಸಿಗತ್ತೆ ಅಂತ ನಾವು ಕಂಡುಹಿಡಿತಾ ಇದ್ವಿ. ಇದು ಎ ಯ ಪ್ರಾಫಿಟ್. ಇನ್ನೊಂದಷ್ಟು ಪ್ರಶ್ನೆಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು.